ನಮಸ್ತೆ, ಬೆಳಕು ನಕ್ಷತ್ರ ಲಾಗ್ಗೆ ಸ್ವಾಗತ. ಇವತ್ತಿನ ದಿನ ಎಗ್ ಕರಿ ಮತ್ತು ಫ್ಲಿಪ್ಕಾರ್ಟಿಂದ ಒಂದು ಪಾರ್ಸಲ್ ತರಿಸಿದೆ, ಸ್ಟೀಲ್ ಕುಕ್ಕರ್. ಇವೆರಡೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಮತ್ತು ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ. ನಾನೀಗ ಎಗ್ ಕರಿಗೆ ಇಷ್ಟು ಸಾಮಗ್ರಿಗಳನ್ನ ಇಟ್ಕೊಂಡಿದ್ದೀನಿ. 4 ಮೊಟ್ಟೆ ಬೇಯಿಸಿಟ್ಕೊಂಡಿದ್ದೀನಿ. 4 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಈಗ 4ರಿಂದ 5 ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಮೆಣಸು, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಇಷ್ಟು ಸಾಮಗ್ರಿಗಳನ್ನ ಇಟ್ಕೊಂಡು ಇವೆರಡನ್ನ ರುಬ್ಕೋಬೇಕಾಗುತ್ತೆ. ಈಗ ನಾನು ಮೊದಲನೇದಾಗಿ 4 ಮೊಟ್ಟೆ ತೊಗೊಂಡಿದ್ನಲ್ಲ, ಅದನ್ನು ಮಧ್ಯ ಸ್ವಲ್ಪ ಸೀಳ್ತಾ ಇದ್ದೀನಿ ಚಾಕುನಲ್ಲಿ. ಯಾಕಂದರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡೀಲಿ ಅನ್ನೋ ಕಾರಣಕ್ಕೆ 4 ಮೊಟ್ಟೆನೂ ಅದೇ ರೀತಿ ಮಾಡ್ಕೊತೀನಿ. ಆ ನಂತರ ಈಗ ನಾನು ಮಿಕ್ಸಿ ಜಾರ್ಗೆ ಯಾವ ಸಾಮಗ್ರಿಗಳನ್ನ ರುಬ್ಕೋಬೇಕೋ ಅದನ್ನು ಹಾಕ್ಕೋತಾ ಇದ್ದೀನಿ. ಟೊಮೊಟೊ, ಕೊತ್ತಂಬರಿ ಸೊಪ್ಪು, ನಂತರ ಶುಂಠಿ, ಬೆಳ್ಳುಳ್ಳಿ, ಮೆಣಸು, ಚಕ್ಕೆ, ಲವಂಗ ಇಷ್ಟು ಸಾಮಗ್ರಿಗಳನ್ನ ರುಬ್ಕೋತಾ ಇದ್ದೀನಿ. ಸ್ವಲ್ಪ ತರ್ತರಿಯಾಗಿದ್ರೂ ಪರವಾಗಿಲ್ಲ, ರುಬ್ಬಿದಾಗಿದೆ. ಆ ನಂತರ ಈಗ ಪಾತ್ರೆಗೆ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಆ ಎಣ್ಣೆ ಕಾದ ನಂತರ ಮೊಟ್ಟೆ ಬೇಯಿಸಿಟ್ಕೊಂಡಿದ್ವಲ್ಲ, ಆ 4 ಮೊಟ್ಟೆ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪೌಡರು, ಒಂದು ಅರ್ಧ ಸ್ಪೂನಷ್ಟು ಮೆಣಸಿನ ಪೌಡರು, ಅಚ್ಕಾರದ ಪೌಡರು, ಮತ್ತು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಹುರ್ಕೋಬೇಕಾಗುತ್ತೆ. ಈ ರೀತಿ ಹುರಿಯೋದ್ರಿಂದ ಮೊಟ್ಟೆ ಟೇಸ್ಟು ಚೆನ್ನಾಗಿರುತ್ತೆ. ಈಗ ಹುರಿದಿದ್ದಾಗಿದೆ. ಈಗ ಪ್ಲೇಟ್ಗೆ ಎತ್ತಿಟ್ಕೋಬೇಕು. ಈಗ ನಾವು ಚಾಕುನಲ್ಲಿ ಸೀಳಿದ್ವಲ್ಲ, ಆ ರೀತಿ ಮಾಡೋದು ಯಾಕೆ ಅಂತ ಅಂದರೆ ಎಣ್ಣೆನಲ್ಲಿ ಹಾಕಿದಾಗ ಕೆಲವೊಂದು ಸಲ ಸಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಮತ್ತು ಅದೇ ಪಾತ್ರೆಗೆ ನಾನು ಇನ್ನೊಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಇದು ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೋಬೇಕಾಗುತ್ತೆ. ನಂತರ ರುಬ್ಬಿದಂತಹ ಮಸಾಲೆ ಹಾಕ್ಕೋತಾ ಇದ್ದೀನಿ. ಆ ಮಸಾಲೆ ಖಾರ ಗಮ್ಮನ್ನವರೆಗೂ ಹುರ್ಕೋಬೇಕಾಗುತ್ತೆ. ನಂತರ ಅದೇ ಜಾರಲ್ಲಿ ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ. ತೀರಾ ತೆಳು ಮಾಡ್ಕೋಬಾರ್ದು, ನಾವು ಗ್ರೇವಿ ಮಾಡೋದ್ರಿಂದ ಸ್ವಲ್ಪ ಗಟ್ಟಿಯಾಗೇ ಇರಬೇಕಾಗುತ್ತೆ. ನಂತರ 1 ಸ್ಪೂನಷ್ಟು 1.5 ಸ್ಪೂನಷ್ಟು ಅಚ್ಕಾರದ ಪೌಡರು, 1 ಸ್ಪೂನಷ್ಟು ಧನಿಯಾ ಪೌಡರು, ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ, ಇಷ್ಟು ಮಸಾಲ ಐಟಮ್ ಹಾಕ್ಕೊಂಡು ಮತ್ತೆ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು. ಆ ನಂತರ ಈಗ ಮೊಟ್ಟೆಗಳನ್ನ ಹಾಕ್ಕೋಬೇಕು. ಈಗ ಮೇಲೆ ಕೆಳಗೆ ಸ್ವಲ್ಪ ಕುದೀತಾ ಇದೆಯಲ್ಲ, ಮೊಟ್ಟೆನ ಮೇಲೆ ಕೆಳಗೆ ಮಾಡಿಕೊಂಡು ಇದನ್ನ ಹುರ್ಕೋಬೇಕಾಗುತ್ತೆ. ಈಗ ನೋಡಿ 5 ನಿಮಿಷ 10 ನಿಮಿಷ ಆಗಿದೆ. ಎಣ್ಣೆ ಎಲ್ಲ ತಿಳಿ ಬಿಟ್ಟಿರೋದ್ರಿಂದ ಮಸಾಲೆ ಎಲ್ಲ ಕರೆಕ್ಟಾಗಿ ಬೆಂದಿದೆ ಅಂತ ಅರ್ಥ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ 1-2 ಸೆಕೆಂಡು ಕುದಿಯೋದಕ್ಕೆ ಬಿಡ್ತೀನಿ. ಈಗ ಮೊಟ್ಟೆ ಕರಿ ರೆಡಿಯಾಗಿದೆ. ನಾನು ಇದನ್ನು ಚಪಾತಿ ಜೊತೆ ತಿನ್ನೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ನಂತರ ಈಗ ನಾನು ಫ್ಲಿಪ್ಕಾರ್ಟಿಂದ ಪ್ರೆಸ್ಟೀಜ್ ಕುಕ್ಕರ್ ತರಿಸಿದೆ. 5 ಲೀಟರ್ ಕುಕ್ಕರ್ ಇದು, ಪ್ರೆಸ್ಟೀಜ್ ಡಿಲೆಕ್ಸ್ ಅಂತ. ಈಗ ಇದು ಹೇಗಿದೆ ಅಂತ ನೋಡೋಣ. ಇಷ್ಟು 4 ಪ್ಲಸ್ 4 8 ಥರ ಡಿಸೈನಲ್ಲಿ ಬರುತ್ತೆ ಪ್ರೆಸ್ಟೀಜು. ಇದೊಂದು ಹೇಗೆ ಯೂಸ್ ಮಾಡಬೇಕು ಏನು ಅನ್ನೋದನ್ನು ಡೈರೆಕ್ಷನ್ದು ಬುಕ್ಕೂ ಕೊಟ್ಟವ್ರೆ. ನಾವು ಓದ್ಕೊಂಡು ಬೇಕಾದರೆ ಯೂಸ್ ಮಾಡ್ಕೋಬೋದು. ಆನಂತರ ವೆಯ್ಟು, ಇದು ರಿಮೂವ್ ಬೇಕಾದರೂ ಮಾಡ್ಕೋಬೋದು. ಅಕಸ್ಮಾತ್ ಗಲೀಜೇನಾದರೂ ಇದ್ದರೆ ರಿಮೂವ್ ಮಾಡ್ಕೊಂಡು ತೊಳ್ಕೊಂಡು ಮತ್ತೆ ಆ ರಬ್ಬರ್ನ ಹಾಕ್ಕೋಬೋದು. ಚೆನ್ನಾಗಿದೆ ವೆಯ್ಟು, ಬಿಸಿಯಾಗಿದ್ರೂ ಮುಟ್ಬೋದು.
ಬಿಸಿ ತಾಕಲ್ಲ ಅನ್ನೋ ಕಾರಣಕ್ಕೆ ಈ ರೀತಿ ಡಿಸೈನಲ್ಲಿ ಇದೆ. ಈಗ ಮೊದಲನೇದಾಗಿ ಲಿಡ್ಡು ನೋಡೋಣ. ಗ್ಯಾಸ್ಕೆಟ್ಟು ಏನೋ ಪೌಡರ್ ಇದೆ, ನೀಟಾಗಿ ತೊಳ್ಕೊಂಡು ಇದು ಮಾಡುತ್ತೆ. ಇದು ಮೇಲ್ಗಡೆ ಆಳವಾಗಿರೋದ್ರಿಂದ ಒಂದು 1/4 ಇಂಚಷ್ಟು ಏನಾದರೂ ಸೋರಿದ್ರೂ ಕೆಳಗಡೆ ಬೀಳೋದಿಲ್ಲ. ತುಂಬ ವೆಯ್ಟ್ ಇದೆ, ಚೆನ್ನಾಗಿದೆ ಮಾತ್ರ. ಕೆಲವೊಂದು ಉದ್ದುದಾಗೂ ಬರುತ್ತೆ ಕುಕ್ಕರು. ನಾನಿಲ್ಲಿ ಅಗಲವಾಗಿರೋದನ್ನು ತೊಗೊಂಡಿದ್ದೀನಿ. ಮತ್ತು ಇದನ್ನು ಕರೆಂಟ್ ಸ್ಟವ್ಗೂ ಬಳಸ್ಕೋಬೋದು. ನೋಡಿ 4 ಇಂಚಷ್ಟು ಉದ್ದ ಇದೆ, ಮತ್ತು ಅಗಲ ಒಂದು 9 ಇಂಚಷ್ಟು ಬರ್ಬೋದು ಅನಿಸುತ್ತೆ. ಈ ರೀತಿ ಸ್ಟೇನ್ಲೆಸ್ ಸ್ಟೀಲ್ ಕುಕ್ಕರ್ ಇದೇ ಫಸ್ಟ್ ತೊಗೊಂಡಿರೋದು. ಯೂಸ್ ಮಾಡಿಬಿಟ್ಟು ಹೇಗಿದೆ ಅಂತ ತಿಳಿಸ್ತೀನಿ. ಆಲ್ಮೋಸ್ಟ್ ನನ್ನ ಹತ್ರ ಸಿಲ್ವರ್ ಕುಕ್ಕರ್ ಎಲ್ಲ ಇತ್ತು. ಸ್ಟೀಲ್ ಕುಕ್ಕರು ಇದೇ ಮೊದಲನೇ ಬಾರಿಗೆ ನಾನು ತೊಗೊತಾ ಇರೋದು. ವೆಯ್ಟೂ ಚೆನ್ನಾಗಿದೆ. ಇವತ್ತಿನ ವ್ಲಾಗಲ್ಲಿ ಎಗ್ ಕರಿ ಮತ್ತು ಕುಕ್ಕರು ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.